ಈ ಪ್ರಶ್ನೆ ಯಾರೂ ಯಮನಿಗೆ ಕೇಳಬಾರದು ಅಂತ ಆ ಯಮನ ಅಪ್ಪನ ಕಾಳಜಿ. ಯಮನ ಅಪ್ಪ ಯಾರು? ದೇವರು, ಬೇರೆ ಬೇರೆ ದೇವತೆಗಳಲ್ಲ. ಸರ್ವೋತ್ತಮನಾದ ಭಗವಂತ ಯಮನಿಗೆ ನಿಜವಾದ ಅಪ್ಪ. ಅವನೇನು ವ್ಯವಸ್ಥೆ ಮಾಡಿದ ಅಂದರೆ ಯಮದೇವರಿಗೆ, ಇವನು ನರಕದಲ್ಲಿ ಹಾಕ್ತಾನಲ್ಲ, ನೀನು ಸರಿಯಾಗಿ ಸಂಧ್ಯಾ ವಂದನೆ ಮಾಡಲಿಲ್ಲ, ನರಕದಲ್ಲಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲಿಲ್ಲ, ನರಕದಲ್ಲಿ ಹಾಕ್ತಾನೆ. ಏಕಾದಶಿ ಉಪವಾಸ ಮಾಡಲಿಲ್ಲ, ನರಕದಲ್ಲಿ. ಇವರೆಲ್ಲ ಕೇಳ್ಬೋದು, ಇಷ್ಟು ಘೋರ ನರಕದಲ್ಲಿ ನಮ್ಮನ್ನು ಹಾಕ್ತಾ ಇದೆಯಲ್ಲ ಯಮ, ಒಂದು ವಾರ್ನಿಂಗ್ ಕೊಡಬಾರ್ದಾಗಿತ್ತ ಮೊದಲು, ಇಂಥ ತಪ್ಪು ಮಾಡಿದರೆ ಹೀಗಾಗತ್ತೆ ಅಂತ. ಯಾರೂ ಆ ಪ್ರಶ್ನೆ ಮಾಡಬಾರದು ಅನ್ನುವುದಕ್ಕೆ ದೇವರೇನು ಮಾಡಿದ ಅಂದರೆ, ಎಲ್ಲ ಇತಿಹಾಸ ಪುರಾಣಗಳು ನಮ್ಮ ಕಿವಿಗೆ ಬೀಳುವಂತೆ ಮಾಡುವ ಅಧಿಕಾರವನ್ನು ಯಮದೇವರಿಗೆ ಕೊಟ್ಟ. ನೀನು ಬದುಕಿರೋವರೆಗೆ ಮಾಡಿದ ಕೆಲಸನೇ ಅದು. ನಾನು ಇತಿಹಾಸ ಪುರಾಣಗಳು ನಿನ್ನ ಕಿವಿಗೆ ಬೀಳಿಸೋ ಹಾಗೆ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಆದರೂ ನೀನು ಅದನ್ನು ತಿರಸ್ಕಾರ ಮಾಡಿದರೆ ಅದು ನಿನ್ನ ಹಣೆ ಬರಹ. ನಾನು ಹೇಳಿಲ್ಲ ಅಂತನಬೇಡ, ನಾನೆಲ್ಲ ನಿನಗೆ ಸರಿಯಾದಂತಹ ಶಾಸ್ತ್ರದ ತಿಳುವಳಿಕೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೆ. ಉಪಯೋಗ ತೆಗೆದುಕೊಳ್ಳದೇ ಇದ್ದರೆ ಅದು ನಿನ್ನ ತಪ್ಪು. ಆ ದೃಷ್ಟಿಯಲ್ಲಿ ಯಮದೇವರಿಗೆ ದೇವರು ಆ ಅಧಿಕಾರವನ್ನು ಕೊಟ್ಟಿದ್ದಾನೆ. ತಪ್ಪು ಮಾಡಿದರೆ ಆಮೇಲೆ ಶಿಕ್ಷೆಯನ್ನು ಕೊಡುವ ಪರಿಪೂರ್ಣ ಅಧಿಕಾರ ಯಮದೇವರಿಗೆ ದೇವರು ಕೊಟ್ಟದ್ದು.